ಬೆಂಗಳೂರಲ್ಲಿ ಭಾಳ ದೊಡ್ಡ ಮಳೆ ಆಗಿದೆ, ಆನೆಕಲ್ಲು ಮಳೆ ಆಗಿದೆ ಅಂತೇಳಿ ಅವರು ನಮ್ಮ GBA ಕಮಿಷನರ್ 3 ಜನ ತಿಳಿಸಿದ್ರು. ನಾನು ಮೀಟಿಂಗ್ ಬಂದೆ. ಭಾಳ ದೊಡ್ಡ ಆನೆಕಲ್ಲು ಮಳೆ ಆಗಿದ್ದು ನಮಗೆಲ್ಲ ಫೋಟೋಸ್ ಎಲ್ಲ ಇದೆ. ನಾನು ಕಡತದಿಂದ ಬರಬೇಕಾದ್ರೆ ಸುಮಾರು 50 ಮಳೆಗೋಸ್ಕರ ಮರಗಳೆಲ್ಲ ಬಿದ್ದೋಗಿತ್ತು. ಬ್ರಾಂಚಸ್ ಎಲ್ಲ ಬರೋಕ್ಕೆ ಟ್ರಾಫಿಕ್ ಕೂಡ ಭಾಳ ಸಮಸ್ಯೆ ಕಾಣ್ತದೆ. ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಆಫೀಸರ್ಸ್ ಎಲ್ಲ 7 ಜನ ಬಂದು ಅವನ್ನೆಲ್ಲ ನೋಡಿದ್ದೇನೆ. ಯಾರಾದರೂ ಮೃತಪಟ್ಟು ಅವರೆಲ್ಲ ನೋಡಿದ್ದೇನೆ. ಇದರಲ್ಲಿ ಎಲ್ಲ ನಮ್ಮ ಲೋಕಲ್ ವೆಂಡರ್ಸು 4 ಜನ ಇದ್ದಾರೆ. 2 ಕೇರಳವಿದ್ದಾರೆ. ಇನ್ನೊಬ್ಬರನ್ನ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಮಗು, ಚಿಕ್ಕ ಮಗು ಕೂಡ ಇದೆ, 6 ವರ್ಷದ ಮಗು ಕೂಡ ಆಗಿದೆ. ಒಬ್ಬ ಫುಟ್ವೇರ್ ವೆಂಡರು, ಒಬ್ಬ ಬಟ್ಟೆ ವೆಂಡರು, ಈ ರೀತಿ ಎಲ್ಲ ಇದ್ದಾರೆ. ಕೇರಳದಿಂದ ಬಂದಂಥವರು ಒಬ್ಬ ಟೂರ್ ಬಂದಿದ್ದಾರೆ ಚರ್ಚ್ ನೋಡಲಿಕ್ಕೆ. ನೋಡಾದ್ಮೇಲೆ ಕಮರ್ಷಿಯಲ್ ಎಸ್ಟೇಟ್ಗೆಲ್ಲ ಶಾಪಿಂಗ್ ಹೋಗಿದ್ದಾರೆ. ಕುಟುಂಬಶ್ರೀ ಅಂತೇಳಿ ಒಂದು ಸಂಸ್ಥೆ ಕೇರಳಲ್ಲಿ ಸರ್ಕಾರದ ವತಿಯಿಂದ ಅಲ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅವರು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. 46 ಜನ ಬಂದಿದ್ದಾರೆ. 46 ಜನದ ಪೈಕಿ 10 ಜನ, 46 ಜೊತೆಗೆ 10 ಜನ ಬೇರೆ ಸ್ಟಾಫ್ ಕೂಡ ಬಂದಿದ್ದಾರೆ. ಒಟ್ಟು 56 ಜನ ಬಂದಿದ್ದಾರೆ. ಕೆಲವರು ಟ್ರೈನಲ್ಲಿ ಬಂದಿದ್ದಾರೆ, ಕೆಲವರು ಬಸ್ಸಲ್ಲಿ ಬಂದಿದ್ದಾರೆ. ಬಸ್ಸಲ್ಲಿ ಬಂದು ಏರ್ಪೋರ್ಟಿಂದ ಕೂಡ ಅವ್ರನ್ನ ಪಿಕಪ್ ಮಾಡಿದ್ದಾರೆ. ಪಿಕಪ್ ಮಾಡಾದ್ಮೇಲೆ ಕೊನೆಗೆ ಇಲ್ಲಿ ಬಂದು ಶಾಪಿಂಗ್ ಮಾಡಬೇಕಾದ್ರೆ ಮಳೆ ಬಂದಿದೆ. ತಕ್ಷಣ ಅವರು ಅಲರ್ಟ್ ಮಾಡಿದ್ದಾರೆ, ಈ ಥರ ಮಳೆ ಬಂದಿದೆ, ಸ್ವಲ್ಪ ಹುಷಾರಾಗಿದೆ ಅಂತ. ಅವರೆಲ್ಲ ನಮ್ಮ ಈ ಮಳೆಗೆ ಸಂಬಂಧಪಟ್ಟಂತೆ ಅವರಿಗೆಲ್ಲ ಸ್ವಲ್ಪ ಗೊತ್ತಿದೆ. ಅವರಿಗೆ ಕೇರಳದಲ್ಲಿ ಸಾಮಾನ್ಯಗೆಲ್ಲ ಪರ್ಚೇಸ್ ಮಾಡ್ತಾರೆ. ತಕ್ಷಣ ರೈನ್ ಕೋಟ್ಗಳೆಲ್ಲ ತೊಯ್ದುಕೊಳಕ್ಕೆ ಹೋಗಿದ್ದಾರೆ. ಪಕ್ಕದಲ್ಲಿ ಗೋಡೆ ಇದ್ದಿದ್ದು, ಕೆಲವರು ಮಳೆ ಜಾಸ್ತಿ ಬಂದು ಗೋಡೆ ಪಕ್ಕಕ್ಕೆ ಹೋಗಿದ್ದಾರೆ. ಸೊ ಗೋಡೆ ಗೋಡೆ ಕೊಲಾಪ್ಸ್ ಆಗಿದೆ. ಇವರೆಲ್ಲ ಮೃತಪಟ್ಟಿದ್ದಾರೆ.